ಎಲ್ಲರಿಗೂ ನಮಸ್ಕಾರ. ಕೆಂಚಾಗಿ ನನ್ನ ಛಾಯಾ ನಿಮ್ಮನ್ನೆಲ್ಲನೇ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ NEP ಸಿಲೆಬಸ್ ಪ್ರಕಾರ DSC 2 ಸೆಕೆಂಡ್ ಸೆಮಿಸ್ಟ್ರಲ್ಲಿ ಏನಾದರೂ ಕೆಮಿಸ್ಟ್ರಿ ಓದ್ತಾ ಇದ್ದರೆ ಅದರಲ್ಲಿ ಒಂದು ಟಾಪಿಕ್ ಬರುತ್ತೆ ಯೂನಿಟ್ 2ನಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಸ್ಟೀರಿಯೋ ಕೆಮಿಸ್ಟ್ರಿ ಅಂತ. ಅದರದ್ದು 7ನೇ ವಿಡಿಯೋ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಹೇಗೇನು ಸ್ಟೀರಿಯೋ ಐಸೋಮರ್ಸ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ 2 ಥರ ಸ್ಟೀರಿಯೋ ಐಸೋಮರ್ಸ್ ಇದೆ. ಒಂದಕ್ಕೆ ಜೊಮೆಟ್ರಿಕಲ್ ಐಸೋಮರ್ಸ್ ಅಂತೀವಿ, ಇನ್ನೊಂದಕ್ಕೆ ಆಪ್ಟಿಕಲ್ ಐಸೋಮರ್ಸ್ ಅಂತ ಹೇಳ್ತೀವಿ. ಆಪ್ಟಿಕಲ್ ಐಸೋಮರ್ಸಲ್ಲಿ ಇವತ್ತು ನಾನು 4ನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಈ ಆಪ್ಟಿಕಲ್ ಐಸೋಮೆರಿಸಮ್ ಒಂದು ಕೈರಲ್ ಸೆಂಟರ್ ಇರುವಂಥ ಕಾಂಪೌಂಡಲ್ಲೂ ಆಗ್ಬೋದು, 2 ಕೈರಲ್ ಸೆಂಟರ್ ಇರುವಂಥ ಕಾಂಪೌಂಡಲ್ಲೂ ಆಗ್ಬೋದು. 2,3 ಡೈಕ್ಲೋರೋಬ್ಯೂಟೇನ್ ಏನಿದೆಯಲ್ಲ ಅದು ಆರ್ಗ್ಯಾನಿಕ್ ಕಾಂಪೌಂಡ್ ಕಂಟೈನಿಂಗ್ಗೆ 2 ಕೈರಾಲ್ ಸೆಂಟರ್. ಹಾಗಾಗಿ ನಿಮಗೆ 4 ಐಸೋಮರ್ಸ್ ಬರುತ್ತೆ. ಎನಾನ್ಶಿಯೋಮರ್ಸ್ ಆಗುತ್ತೆ, ಡಯಾಸ್ಟಿರಿಯೋಮರ್ಸ್ ಬರ್ತವೆ, ಮಿಸೋ ಕಾಂಪೌಂಡ್ ಬರ್ತವೆ, ರೆಸಿಮಿಕ್ ಮಿಕ್ಸ್ಚರ್ ಬರ್ತವೆ. ಅದನ್ನೆಲ್ಲ ಇನ್ ಡೀಟೇಲ್ ಆಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ನಿಮಗೆ ಆ್ಯಕ್ಚುಲಿ 4 ಮಾರ್ಕ್ ಕ್ವಶನ್ ಕೇಳ್ಬೋದು. ಎಕ್ಸ್ಪ್ಲೇನ್ ದಿ ಆಪ್ಟಿಕಲ್ ಐಸೋಮೆರಿಸಮ್ ಇನ್ ಆರ್ಗ್ಯಾನಿಕ್ ಕಾಂಪೌಂಡ್ ಕಂಟೈನಿಂಗ್ 2 ಕೈರಾಲ್ ಸೆಂಟರ್ ಅಂತ ಹೇಳ್ಬೋದು. ನೀವು ಟಾಟಾರಿಕ್ ಆಸಿಡ್ ಎಕ್ಸಾಂಪಲ್ ತೊಗೋಬೋದು, ಇಲ್ಲಾಂದರೆ 2,3 ಡೈಕ್ಲೋರೋಬ್ಯೂಟೇನ್ ತೊಗೋಬೋದು. ಇಲ್ಲ ಅಂತಂದರೆ ಡೈರೆಕ್ಟಾಗಿ ಎಕ್ಸ್ಪ್ಲೇನ್ ದಿ ಆಪ್ಟಿಕಲ್ ಐಸೋಮೆರಿಸಮ್ ಇನ್ 2,3 ಡೈಕ್ಲೋರೋಬ್ಯೂಟೇನ್ ಅಂತನವರು ಕ್ವಶನ್ನ ಕೇಳ್ಬೋದು. ಅಗೇನ್ ವೆಲ್ಕಮ್ ಟು ಕೆಂಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನೀವು ಪಡ್ಕೊಳ್ತಾ ಹೋಗಿ. ಸೊ ಯಾವುದೇ ಒಂದು ಕಾಂಪೌಂಡು ಆಪ್ಟಿಕಲಿ ಆ್ಯಕ್ಟಿವ್ ಅಂತ ನಾವು ಹೇಳಬೇಕು ಅಂತಂದರೆ ಅದಕ್ಕೆ 3 ಬೇಸಿಕ್ ನೆಸೆಸರಿ ಕಂಡೀಷನ್ಸ್ ಇರಬೇಕು. ಒಂದು, ಇಟ್ ಶುಡ್ ಹ್ಯಾವ್ ಕೈರಾಲ್ ಸೆಂಟರ್. ಎರಡನೇದು, ಇಟ್ ಶುಡ್ ಹ್ಯಾವ್ ಕೈರಾಲಿಟಿ. ಥರ್ಡ್ ಒನ್, ಇಟ್ ಶುಡ್ ಹ್ಯಾವ್ ಆಬ್ಸೆನ್ಸ್ ಆಫ್ ಪ್ಲೇನ್ ಆಫ್ ಸಿಮಿಟ್ರಿ. ಇದಿದ್ದರೆ ಮಾತ್ರ ನಾವು ಮಾಲಿಕ್ಯೂಲ್ಸ್ನ ಏನಂತ ಕರಿತೀವಿ, ಆಪ್ಟಿಕಲಿ ಆ್ಯಕ್ಟಿವ್ ಅಂತ ಕರಿತೀವಿ. ಯಾವುದೇ ಒಂದು ಸಬ್ಸ್ಟೆನ್ಸು ಆಪ್ಟಿಕಲ್ ಐಸೋಮೆರಿಸಮ್ ಎಕ್ಸಿಬಿಟ್ ಮಾಡಬೇಕು ಅಂತಂದರೆ ಅದಕ್ಕೆ ಆಪ್ಟಿಕಲ್ ಆ್ಯಕ್ಟಿವಿಟಿ ಇರಬೇಕು. ಆಪ್ಟಿಕಲ್ ಆ್ಯಕ್ಟಿವಿಟಿ ಇರಬೇಕು ಅಂತಂದರೆ 3 ಕಂಡೀಷನ್ ಇದೆ. ಒಂದು, ಕೈರಾಲ್ ಸೆಂಟರ್ ಇರಬೇಕು. ಕೈರಾಲ್ ಸೆಂಟರ್ ಅಂತಂದ್ರೇನು, ದ ಕಾರ್ಬನ್ ಆಟಮ್ ವಿಚ್ ಗೋಯಿಂಗ್ ಟು ಹ್ಯಾವ್ 4 ಡಿಫ್ರೆಂಟ್ ಗ್ರೂಪ್ಸ್. sp3 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ ವಿಚ್ ಗೋಯಿಂಗ್ ಟು ಹ್ಯಾವ್ 4 ಡಿಫ್ರೆಂಟ್ ಗ್ರೂಪ್ಸ್ ಇದೆಯಲ್ಲ, 4 ಡಿಫ್ರೆಂಟ್ ಗ್ರೂಪ್ಸ್ ಅದಕ್ಕೆ ಏನಾದರೂ ಅಟ್ಯಾಚ್ ಆಗಿದ್ದರೆ ಅಂಥದ್ದನ್ನು ನಾವೇನಂತ ಕರಿತೀವಿ, ಕೈರಾಲ್ ಕಾರ್ಬನ್ ಅಂತ ಕರಿತೀವಿ. ಸೊ ಕೈರಾಲ್ ಕಾರ್ಬನ್ ಇರಬೇಕು. ಎರಡನೇದು, ದೇ ಶುಡ್ ಹ್ಯಾವ್ chirality. Chirality is an inherent property of a molecule in which they are going to have non-superimposable mirror images. ಅದರದ್ದು ಸ್ಟ್ರಕ್ಚರ್ ಬರ್ತೀವಿ, ಅದರದ್ದು ಮಿರರ್ ಇಮೇಜ್ ತೊಗೊಳ್ತೀವಿ. ಆ ಮಿರರ್ ಇಮೇಜಸ್ಸು ನಾನ್ ಇಂಪೋಸಿಬಲ್ ಆಯಿತು ಅಂದರೆ ಅಂಥ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ, ಕೈರಾಲಿಟಿ ಅಂತ ಹೇಳ್ತೀವಿ. ಇವೆರಡು ಪ್ರೆಸೆಂಟ್ ಆಗಿರಬೇಕು. ಜೊತೆಗೆ ಪ್ಲೇನ್ ಆಫ್ ಸಿಮಿಟ್ರಿ ಅಥವಾ ಆಕ್ಸಸ್ ಆಫ್ ಸಿಮಿಟ್ರಿ ಅಥವಾ ಸೆಂಟರ್ ಆಫ್ ಸಿಮಿಟ್ರಿ ಏನಿದೆಯಲ್ಲ ಅಥವಾ ಎಲಿಮೆಂಟ್ ಆಫ್ ಸಿಮಿಟ್ರಿ ಅಂತ ಏನು ಹೇಳ್ತೀವಲ್ಲ, ಇದು ಆಬ್ಸೆಂಟ್ ಆಗಿದ್ದರೆ ಮಾತ್ರ ನಿಮ್ಮ ಮಾಲಿಕ್ಯೂಲ್ ಏನಾಗಿರುತ್ತೆ, ಆಪ್ಟಿಕಲಿ ಆ್ಯಕ್ಟಿವ್ ಆಗಿರುತ್ತೆ. ಸೊ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ 2,3 ಡೈಕ್ಲೋರೋಬ್ಯೂಟೇನ್ದು ಆಪ್ಟಿಕಲ್ ಆ್ಯಕ್ಟಿವಿಟಿನ ಸ್ಟಡಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ನಾನು ಮುಂಚೆನೇ ಹೇಳ್ದಂಗೆ ಅದಕ್ಕೆ ಕೈರಾಲ್ ಸೆಂಟರ್ ಇರಬೇಕು. ಸೊ ಈ ಮಾಲಿಕ್ಯೂಲ್ನ ತೊಗೊಂಡ್ರೆ 2,3 ಡೈಕ್ಲೋರೋಬ್ಯೂಟೇನ್ ತೊಗೊಂಡ್ರೆ 2 ಕೈರಾಲ್ ಸೆಂಟರ್ ಇದೆ. ಅಕಾರ್ಡಿಂಗ್ ಟು ವಾಂಟ್ ಆಫ್ ಐಸೋಮರ್ಸ್ ರೂಲ್ ಪ್ರಕಾರ 2 to the power of n ನಂಬರ್ ಆಫ್ ಐಸೋಮರ್ಸ್ ವಿಲ್ ಕಮ್ ವೇರ್ n is the ನಂಬರ್ ಆಫ್ ಕೈರಾಲ್ ಸೆಂಟರ್ಸ್ ಇದೆ. ಈ ಮಾಲಿಕ್ಯೂಲಲ್ಲಿ 2 ಕೈರಾಲ್ ಸೆಂಟರ್ ಇದೆ. ಹಾಗಾಗಿ ನಾನೇನು ಮಾಡ್ತೀನಿ, 4 ಸ್ಟೀರಿಯೋ ಐಸೋಮರ್ಸ್ನ ಬರಿತೀನಿ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಸ್ಟ್ರಕ್ಚರ್ನ. ಫಸ್ಟ್ 2 ಸೆಟ್ಟಲ್ಲಿ ಏನಿದೆಯಲ್ಲ ಅಲ್ಲಿ ನಾನೇನು ಮಾಡಿದ್ದೀನಿ, ಕ್ಲೋರೋ ಗ್ರೂಪ್ಸ್ನ ಆಲ್ಟರ್ನೇಟಿವ್ ಆಗಿ ಹಾಕಿದ್ದೀನಿ. ಒಂದು ಕಡೆಗೆ ಲೆಫ್ಟ್ ಸೈಡ್ ಹಾಕಿದ್ದೀನಿ, ಇನ್ನೊಂದು ಕಡೆಗೆ ರೈಟ್ ಸೈಡ್ ಹಾಕಿದ್ದೀನಿ. ನೆಕ್ಸ್ಟ್ ಇನ್ನೆರಡು ಸ್ಟ್ರಕ್ಚರ್ಸ್ ಏನಿದೆಯಲ್ಲ ಆ ಸ್ಟ್ರಕ್ಚರ್ಸ್ಗೆ ನಾನು ಏನು ಮಾಡಿದ್ದೀನಿ ಅಂತಂದರೆ CL ಗ್ರೂಪ್ನ ಸೇಮ್ ಸೈಡ್ನ ಇಟ್ಕೊಂಡಿದ್ದೀನಿ. ದೇರ್ ಬೈ ಯು ಆರ್ ಗೋಯಿಂಗ್ ಟು ಹ್ಯಾವ್ 4 ಸ್ಟೀರಿಯೋ ಐಸೋಮರ್ಸ್. ಆ 4 ಸ್ಟೀರಿಯೋ ಐಸೋಮರ್ಸು ಆಪ್ಟಿಕಲಿ ಆ್ಯಕ್ಟಿವಾ ಆಪ್ಟಿಕಲಿ ಇನ್ಆ್ಯಕ್ಟಿವಾ ಚೆಕ್ ಮಾಡಬೇಕಾಗತ್ತೆ. ಆ 4ರಲ್ಲಿ ಓನ್ಲಿ 2 ಆರ್ ಆಪ್ಟಿಕಲಿ ಆ್ಯಕ್ಟಿವ್, ವೆರಾಸ್ ಅದರ್ 2 ಆರ್ ಆಪ್ಟಿಕಲಿ ಇನ್ಆ್ಯಕ್ಟಿವ್. ಯಾಕೆ ಏನು ಅನ್ನೋದನ್ನು ನೋಡೋಣ. ನಾನು ಮುಂಚೆನೇ ಹೇಳ್ದಂಗೆ ನನ್ನ ಮಾಲಿಕ್ಯೂಲಲ್ಲಿ ಕೈರಾಲಿಟಿ ಇರಬೇಕು, ಜೊತೆಗೆ ಕೈರಾಲ್ ಸೆಂಟರ್ ಇರಬೇಕು, ಎಲಿಮೆಂಟ್ ಆಫ್ ಸಿಮಿಟ್ರಿ ಇದೆಯಲ್ಲ ಅದು ಆಬ್ಸೆಂಟ್ ಆಗಿರಬೇಕು. ಅಂಥ ಮಾಲಿಕ್ಯೂಲ್ಸ್ ಮಾತ್ರ ಆಪ್ಟಿಕಲ್ ಆ್ಯಕ್ಟಿವಿಟಿನ ಎಕ್ಸಿಬಿಟ್ ಮಾಡುತ್ತೆ. ಸೊ ನಾನೀಗ ಫಸ್ಟ್ 2 ಸ್ಟ್ರಕ್ಚರ್ಸ್ ಏನು ಬರೆದಿದ್ನಲ್ಲ, CL ಗ್ರೂಪ್ನ ಆಲ್ಟರ್ನೇಟಿವ್ಸ್ ಬರ್ತಿದ್ನಲ್ಲ, ಅಂದರೆ ಒಂದು ಲೆಫ್ಟ್ ಸೈಡ್ಗಿದೆ, ಒಂದು ಕಾರ್ಬನ್ ಆಟಮ್ಗೆ ಲೆಫ್ಟ್ ಸೈಡ್ ಇದೆ, ಇನ್ನೊಂದು ಕಾರ್ಬನ್ ಆಟಮ್ಗೆ ರೈಟ್ ಸೈಡ್ ಇದೆಯಲ್ಲ, ಆ ಮಾಲಿಕ್ಯೂಲ್ನ ತೊಗೊಂಡೆ. ಆ ಮಾಲಿಕ್ಯೂಲ್ಗೆ ಕೈರಾಲ್ ಸೆಂಟರ್ ಇದೆ, 2 ಕೈರಾಲ್ ಸೆಂಟರ್ ಇದೆ. ಸೂಪರ್ ಮಿರರ್ ಇಮೇಜಸ್ನ ಬರೆದೆ, ನಾನ್ ಸೂಪರ್ ಇಂಪಾಸಿಬಲ್ ಮಿರರ್ ಇಮೇಜಸ್ ಆಗ್ತಾ ಇದೆ. ಆ್ಯಂಡ್ ದೇ ಡು ನಾಟ್ ಹ್ಯಾವ್ ಪ್ಲೇನ್ ಆಫ್ ಸಿಮಿಟ್ರಿ. ವಾಟ್ ಈಸ್ ದಿಸ್ ಪ್ಲೇನ್ ಆಫ್ ಸಿಮಿಟ್ರಿ? ಇಟ್ಸ್ ಎ ಪ್ಲೇನ್ ವಿಚ್ ಗೋಯಿಂಗ್ ಟು ಡಿವೈಡ್ ಯುವರ್ ಮಾಲಿಕ್ಯೂಲ್ ಇಂಟು 2 ಈಕ್ವಲ್ ಹಾಫ್ಸ್ ವಿಚ್ ಆರ್ ನಾನ್ ಸೂಪರ್ ಇಂಪೋಸಿಬಲ್
it's a plane which is going to divide the molecule into two equal halves which are mirror images of each other. ಅಂಥದಕ್ಕೆ ನಾವೇನಂತ ಕರಿತೀವಿ, ಪ್ಲೇನ್ ಆಫ್ ಸಿಮಿಟ್ರಿ ಅಂತ ಕರಿತೀವಿ. ಈ ಮಾಲಿಕ್ಯೂಲಲ್ಲಿ ಪ್ಲೇನ್ ಆಫ್ ಸಿಮಿಟ್ರಿ ಇಲ್ಲ, ಕೈರಾಲಿಟಿ ಇದೆ, ಕೈರಾಲ್ ಸೆಂಟರ್ ಇದೆ, therefore they are optically active, and such optically active isomers ಗೆ ಸ್ಪೆಷಲ್ ನೇಮ್ ಕೊಟ್ಟಿದ್ದಾರೆ. those are called as enantiomers. What are enantiomers? Enantiomers are optically active stereoisomers in which they are going to have a chiral center, they are going to have a chirality, and also they are going to have absence of element of symmetry. ಮೂರು ಇದ್ದಾಗ ಆ ಮಾಲಿಕ್ಯೂಲ್ಸ್ ಗೋಯಿಂಗ್ ಟು ಎಕ್ಸಿಬಿಟ್ ದಿ ಆಪ್ಟಿಕಲ್ ಆಕ್ಟಿವಿಟಿ. ಆ ಮಾಲಿಕ್ಯೂಲ್ಸ್ಗೆ ನಾವೇನಂತ ಕರಿತೀವಿ, ಅಂಥ ಐಸೋಮರ್ಸ್ಗೆ ಏನಂತ ಕರಿತೀವಿ, ಎನಾನ್ಶಿಯೋಮರ್ಸ್ ಅಂತ ಕರಿತೀವಿ. ಎನಾನ್ಶಿಯೋಮರ್ಸಲ್ಲಿ ಎರಡು ಥರ ಹೇಳಿದೆ. ಒಂದು ಡೆಕ್ಸ್ಟ್ರೋ ರೊಟೇಟರಿ ಇರುತ್ತೆ, ಇನ್ನೊಂದು ಲೇವೋ ರೊಟೇಟರಿ ಇರುತ್ತೆ. ಡೆಕ್ಸ್ಟ್ರೋ ರೊಟೇಟರಿ ಅಂದರೆ ದೋಸ್ ಆರ್ ದಿ ಐಸೋಮರ್ ವಿಚ್ ಹ್ಯಾವ್ ಎ ಕೆಪಾಸಿಟಿ ರೊಟೇಟ್ ದಿ ಪ್ಲೇನ್ ಪೋಲರೈಸ್ಡ್ ಲೈಟ್ ಟುವರ್ಡ್ಸ್ ರೈಟ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಡೆಕ್ಸ್ಟ್ರೋ ರೊಟೇಟರಿ ಅಂತ ಹೇಳ್ತೀವಿ. ಅದನ್ನು ನಾನು ಸ್ಮಾಲ್ ಡಿ ಅಥವಾ ಪ್ಲಸ್ಸಿಂದ ನೊಟೇಷನಿಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ಲೇವರ್ ರೊಟೇಟರಿ, ದೀಸ್ ಆರ್ ದಿ ಐಸೋಮರ್ಸ್ ವಿಚ್ ಹ್ಯಾವ್ ಎ ಕೆಪಾಸಿಟಿ ರೊಟೇಟ್ ದಿ ಪ್ಲೇನ್ ಪೋಲರೈಸ್ಡ್ ಲೈಟ್ ಟುವರ್ಡ್ಸ್ ಲೆಫ್ಟ್ ಆರ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ದೋಸ್ ಆರ್ ಕಾಲ್ಡ್ ಆಸ್ ಲೇವೋ ರೊಟೇಟರಿ. ಅದನ್ನು ನಾನು ಸ್ಮಾಲ್ ಎಲ್ ಅಥವಾ ಮೈನಸ್ ಸೈನಿಂದ ಹೇಳ್ತೀನಿ. ಸೊ ಎನಾನ್ಶಿಯೋಮರ್ಸ್ ಅಂದರೆ ಏನು, ದೋಸ್ ಆರ್ ದಿ ಐಸೋಮರ್ಸ್ ವಿಚ್ ಹ್ಯಾವ್ ಎ ಕೆಪಾಸಿಟಿ ರೊಟೇಟ್ ದಿ ಪ್ಲೇನ್ ಪೋಲರೈಸ್ಡ್ ಲೈಟ್ ಐದರ್ ಟುವರ್ಡ್ಸ್ ರೈಟ್ ಆರ್ ಟುವರ್ಡ್ಸ್ ಲೆಫ್ಟ್. ಇದನ್ನು ಮಾಡೋದಕ್ಕೆ ನಾನು ಸ್ಪೆಷಲ್ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತೀನಿ. ದೋಸ್ ಆರ್ ಕಾಲ್ಡ್ ಆಸ್ ಪೊಲರಿಮೀಟರ್. ಸೊ ನಂದು ಆರ್ಗ್ಯಾನಿಕ್ ಕಾಂಪೌಂಡ್ ಏನಿದೆ ಅದನ್ನು ಡಿಸಾಲ್ವ್ ಮಾಡ್ತೀನಿ, ಪೊಲರಿಮೀಟರ್ ಟ್ಯೂಬ್ ಒಳಗಡೆ ಹಾಕ್ತೀನಿ, ಅದಕ್ಕೆ ಪ್ಲೇನ್ ಪೊಲರೈಸ್ಡ್ ಲೈಟ್ನ ಹಾಕಿದ್ರೆ, ಇಫ್ ಯುವರ್ ಸಬ್ಸ್ಟೆನ್ಸ್ ಹ್ಯಾವ್ ಎ ಕೆಪಾಸಿಟಿ ರೊಟೇಟ್ ದಟ್ ಪ್ಲೇನ್ polarized light, that substances we are going to call it as enantiomers. Half of them will rotate towards the dextrorotatory, other half towards the levorotatory. Both of them they are going to rotate to a same degree but in opposite direction. ಹಾಗಾದರೆ ಇನ್ನು ಎರಡು ಬರೋದ್ನಲ್ಲ ನನ್ನ ಸ್ಟ್ರಕ್ಚರ್ಸು, ಅದು ಏನಾಗ್ತಾ ಇದೆ, ನನಗೆ ಕೈರಾಲ್ ಸೆಂಟರ್ ಇದೆ, ಕೈರಾಲಿಟಿ ಎಕ್ಸಿಬಿಟ್ ಮಾಡ್ತಾ ಇದೆ. ಆದರೆ ಆ CL ಗ್ರೂಪ್ ಇಫ್ ದೇ ಆರ್ ಇನ್ ದಿ ಸೇಮ್ ಸೈಡಲ್ಲಿ ಇರೋದಕ್ಕೋಸ್ಕರ ಐ ಕ್ಯಾನ್ ಕಟ್ ದಿಸ್ ಮಾಲಿಕ್ಯೂಲ್ ಇಂಟು ಟೂ ಈಕ್ವಲ್ ಹಾಫ್ಸ್. ಮಧ್ಯದಲ್ಲಿ ನಾನು ಏನು ಮಾಡ್ತೀನಿ, ಬಿಟ್ವೀನ್ ಕಾರ್ಬನ್ 2 ಕಾರ್ಬನ್ 3 ಮಧ್ಯದಲ್ಲಿ ಆ ಬಾಂಡ್ ಇದೆಯಲ್ಲ, ಆ ಬಾಂಡ್ ಅಕ್ರಾಸ್ ಒಂದು ನಾನು ಏನು ಮಾಡ್ತಾ ಹೋಗ್ತೀನಿ, ಇಮ್ಯಾಜಿನರಿ ಲೈನ್ ಹಾಕ್ತೀನಿ. ಆ ಇಮ್ಯಾಜಿನರಿ ಲೈನ್ ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ, ಐ ಕ್ಯಾನ್ ಡಿವೈಡ್ ದಟ್ ಮಾಲಿಕ್ಯೂಲ್ ಇಂಟು ಟೂ ಈಕ್ವಲ್ ಹಾಫ್ಸ್. ಎಕ್ಸಾಕ್ಟ್ಲಿ ಸಿಮಿಲರ್ ಆಗಿರುವಂಥ ಸ್ಟ್ರಕ್ಚರ್ಸ್ ಬರುತ್ತೆ. those two are mirror images and they are superimposable mirror images. Because of this they are optically inactive. Half of the molecule will rotating in a clockwise direction, another half of the molecule rotating in another direction, anti-clockwise direction. ಅವಾಗ ಟೋಟಲ್ ರೊಟೇಷನ್ ಏನಾಗ್ತದೆ, 0 ಆಗುತ್ತೆ. ಅಂಥ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಮೀಸೋ ಕಾಂಪೌಂಡ್ಸ್ ಅಂತ ಕರಿತೀವಿ. ದೇ ಆರ್ ಆಪ್ಟಿಕಲಿ ಇನ್ಆಕ್ಟಿವ್ ಡ್ಯೂ ಟು ಇಂಟರ್ನಲ್ ಕಾಂಪನ್ಸೇಷನ್. ಹೊರಗಡೆಯಿಂದ ನಾವು ಯಾರೂ ಮಾಡೋಕ್ಕಾಗ್ತಾಯಿಲ್ಲ, ವಿತಿನ್ ದಿ ಮಾಲಿಕ್ಯೂಲ್ ಏನಾಗ್ತಾ ಇದೆ, ದೇರ್ ಇಸ್ ಎ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜಸ್ ಇದೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಆಪ್ಟಿಕಲಿ ಇನ್ಆಕ್ಟಿವ್ ಅಂತ ಕರಿತೀವಿ, ಡ್ಯೂ ಟು ಇಂಟರ್ನಲ್ ಕಾಂಪನ್ಸೇಷನ್. ಇಂಟರ್ನಲ್ ಕಾಂಪನ್ಸೇಷನಿಂದ ಆಗಿರೋದಕ್ಕೋಸ್ಕರ ದೇ ಕೆನಾಟ್ ಬಿ ರಿಸಾಲ್ವ್ಡ್ ಇಂಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್. ಅವೆರಡನ್ನ ನಾನು ಸಪ್ರೇಟ್ ಮಾಡೋದಕ್ಕಾಗಲ್ಲ. ಮೀಸೋ ಟಾಟಾರಿಕ್ ಆ್ಯಸಿಡ್ ಮೀಸೋ 2,3-dichlorobutane ಆರ್ ಸಿಮಿಲರ್ಲಿ ಮೀಸೋ ಟಾಟಾರಿಕ್ ಆ್ಯಸಿಡ್ ಆಲ್ಸೋ ಗೋಯಿಂಗ್ ಟು possess the plane of symmetry. Therefore such molecules we are going to call them as optically inactive isomers. ಸಿಮಿಲರ್ಲಿ ಈಗ ಏನು ಮಾಡ್ತೀನಿ ನಾನು ಅಂದರೆ, ಎನಾನ್ಶಿಯೋಮರ್ಸ್ ತೊಗೊಳ್ತೀನಿ ವಿಚ್ ಆರ್ ಆಪ್ಟಿಕಲಿ ಆ್ಯಕ್ಟಿವ್ ಇದೆಯಲ್ಲ, ಅದನ್ನು ತೊಗೊಂಡು ಐ ಆಮ್ ಗೋಯಿಂಗ್ ಟು ಆ್ಯಡ್ 50% ಆಫ್ ಡಿ ಐಸೋಮರ್ ಆ್ಯಂಡ್ 50% ಆಫ್ ಎಲ್ ಐಸೋಮರ್. ಈಕ್ವಿಮೋಲಾರ್ ಕಾನ್ಸಂಟ್ರೇಷನ್ ಆಫ್ ಡಿ ಆ್ಯಂಡ್ ಎಲ್ ತೊಗೊಳ್ತೀವಿ. ಅವಾಗೂ ಏನಾಗುತ್ತೆ ಅಂತಂದರೆ, ನಿಮ್ಮ ಮಾಲಿಕ್ಯೂಲ್ ಆಪ್ಟಿಕಲಿ ಇನ್ಆಕ್ಟಿವ್ ಆಗುತ್ತೆ. ಯಾಕೆ ಅಂದರೆ, ಇಲ್ಲಿ ಎಕ್ಸಾಕ್ಟ್ಲಿ 50% ಆಫ್ ದ ಮಾಲಿಕ್ಯೂಲ್ ವಿಲ್ ರೊಟೇಟಿಂಗ್ ಇನ್ ಒನ್ ಡೈರೆಕ್ಷನ್, another 50% are rotating in another direction with the same degree of rotation only in opposite direction. Therefore the total angle of rotation ಏನಾಗುತ್ತೆ, 0 ಆಗುತ್ತೆ, ನಲಿಫೈ ಆಗುತ್ತೆ. and those isomers I am going to call it as racemic mixture. They are also optically inactive. Presence of optical activity in DL form is due to absence of optical activity in DL form is due to external compensation. ನಾವು ಹೊರಗಡೆಯಿಂದ ಮಿಕ್ಸ್ ಮಾಡೋದ್ರಿಂದ ಆಗಿದೆ. therefore they can be resolved into ಟು ಆಪ್ಟಿಕಲಿ ಆ್ಯಕ್ಟಿವ್ ಐಸೋಮರ್ಸ್. ನಾನೇ ಮಿಕ್ಸ್ ಮಾಡೋದ್ರಿಂದ ಅದನ್ನು ಯೂಸಿಂಗ್ ಫಿಸಿಕಲ್ ಮೆಥಡ್ ಏನು ಮಾಡ್ತೀನಿ, ನಾನು ಸಪ್ರೇಟ್ ಮಾಡ್ತೀನಿ. ಅದೇ ಥರ ಅನದರ್ ಸೆಟ್ ಆಫ್ ಸ್ಟೀರಿಯೋ ಐಸೋಮರ್ಸ್ ಆರ್ ದೇರ್ ಇನ್ ವಿಚ್ ಐ ಹ್ಯಾವ್ ರಿಟನ್ ದಿ ಸ್ಟ್ರಕ್ಚರ್ 1, 2, 3, 4 ಹಿಯರ್, ಇನ್ ವಿಚ್ 1 and 2 ಆರ್ ಕಾಲ್ಡ್ ಆಸ್ enantiomers, 3 and 4 are called as mesoisomers. And if I mix equimolar concentration of 1 and 2, that is called as racemic mixture, which is optically inactive. Again 1 and 2 are optically active. Structure 3 and 4 are optically inactive.
ನಾನೇನು ಮಾಡ್ತೀನಿ ಈಗ ಸ್ಟ್ರಕ್ಚರ್ 1 and 3 ಅಥವಾ ಸ್ಟ್ರಕ್ಚರ್ 1 and 4ನ ಕನ್ಸಿಡರ್ ಮಾಡ್ತೀನಿ. ಅದೇ ಥರ ಸ್ಟ್ರಕ್ಚರ್ 2 and ಸ್ಟ್ರಕ್ಚರ್ 3 ಕನ್ಸಿಡರ್ ಮಾಡ್ತೀನಿ. ಸ್ಟ್ರಕ್ಚರ್ 2 ಸ್ಟ್ರಕ್ಚರ್ 4ನ ಕನ್ಸಿಡರ್ ಮಾಡ್ತೀನಿ. ದೋಸ್ ಆರ್ ಕಾಲ್ಡ್ ಆಸ್ those are non-mirror images. ಅವೆರಡು non-mirror images ಆಗಿದೆ each other, and they may not be optically active. Those isomers we are going to call it as diastereomers. So that the four set of isomers we come across in case of 2,3-dichlorobutane. ಒಂದು ಎನಾನ್ಶೋಮರ್ಸ್ ಆಗಿರ್ತವೆ, ಇಂಟರ್ನ್ ಡಿ ಅಂಡ್ ಎಲ್ ಐಸೋಮರ್ಸ್ ಆಗಿರುತ್ತೆ. ಎರಡನೇದು ರೆಸ್ಮಿಕ್ ಮಿಕ್ಸರ್ ಆಗುತ್ತೆ. ಇದು ಎನಾನ್ಶೋಮರ್ಸ್ನ ನಾನು ಈಕ್ವಿಮೋಲಾರ್ ಕಾನ್ಸಂಟ್ರೇಷನ್ ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀನಿ, ಅದಕ್ಕೆ ರೆಸ್ಮಿಕ್ ಮಿಕ್ಸರ್ ಅಂತ ಕರಿತೀವಿ. ಅದೇ ರೀತಿ ಡ್ಯೂ ಟು ಇಂಟರ್ನಲ್ ಕಾಂಪನ್ಸೇಷನ್ ಮೀಸೋ ಕಾಂಪೌಂಡ್ ಬರುತ್ತೆ, ಡ್ಯೂ ಟು ದಿ ಪ್ರೆಸೆನ್ಸ್ ಆಫ್ ಪ್ಲೇನರ್ ಸಿಮೆಟ್ರಿ ವಿಚ್ ಈಸ್ ಆಪ್ಟಿಕಲಿ ಇನ್ಆಕ್ಟಿವ್. Similarly, I am going to have another set of isomers which are non-mirror images. For that we are going to call it as diastereomers. So for 4 type of ನನಗೆ ಸ್ಟೀರಿಯೋ ಐಸೋಮರ್ಸ್ ಬರುತ್ತೆ: ಎನಾನ್ಶಿಯೋಮರ್ಸ್, ರೆಸ್ಮಿಕ್ ಮಿಕ್ಸ್ಚರ್, ಮಿಸೋ ಕಾಂಪೌಂಡ್ ಆ್ಯಂಡ್ ಡಯಾಸ್ಟೀರಿಯೋಮರ್ಸ್ ಇನ್ ಕೇಸ್ ಆಫ್ 2,3-dichlorobutane.